ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಯನಗೌಡ ಯೂಟ್ಯೂಬ್ ಚಾನಲ್. ನಾವು ಬಂದಿದ್ದೀವಿ ಇವತ್ತು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಕ್ಕೆ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಮನು ಅವರು ತಿಳಿಸ್ಕೊಡ್ತಾರೆ. ಹೇಳಿ ಮನು. ಇದು ಶಿವಮೊಗ್ಗದಲ್ಲಿರುವ ಹಿರಿಯ ನಾಗರಿಕ ಸಹಾಯವಾಣಿ ಕೇಂದ್ರ. ಇದು ಎಲ್ಲಿ ಬರುತ್ತೆ ಅಂದ್ರೆ ಹಳೆ ಮೆಗನ್ ಹಾಸ್ಪಿಟಲ್ ಆಪೋಸಿಟ್ ಬರುತ್ತೆ, ಪೊಲೀಸ್ ಸ್ಟೇಷನ್ ಮೇಲ್ಗಡೆ. ಅಲ್ಲಿ ಯಾವ ತರ ಗೌರ್ಮೆಂಟ್ ಸ್ಕೀಮ್ ಗಳಿದಾವೆ ಅಂತ ನಾವು ತಿಳ್ಸ್ಕೊಡ್ತೀವಿ, ಬನ್ನಿ. ಹೋಗೋಣ ಗೈಸ್, ಬನ್ನಿ ಬನ್ನಿ ಭೂಮಿಕಾ. ಇವರೇ ದ್ಯಾಮವ್ವ ಅಂತ ನೋಡ್ಕೊಳ್ರಿ. ಹೋಗೋಣ ಇವಾಗ. ಕಟ್ ಮಾಡೋಣ ಏನು, ಹೋಗೋಣ. ಹೋಗ್ತಾ ಇದ್ದಾರೆ ಮನು ಅವರು. ಇಲ್ಲಿ ನನ್ನ ಫ್ರೆಂಡ್ ನವ್ಯ ಅವ್ರು ಕೂತಿದ್ದಾರೆ. ಅಲ್ಲವ್ರು ನಿಧಾನಕ್ಕೆ ಬರ್ತಾ ಇದ್ದಾರೆ. ಬರ್ಲಿ ಅವರು. ನಾವು ಹೋಗೋಣ ಗೈಸ್. ಹೋಗೋಣ. ಅಲ್ಲೇ ಕಾಣ್ತಾ ಇದೆಯಲ್ಲ ನನ್ನ ಫ್ರೆಂಡ್. ಈ ಕಡೆ ಆ ಕಡೆ ಅಲ್ಲ, ಈ ಕಡೆ ಮೇನ್ ಡೋರ್. ನಾವು ಇಲ್ಲಿದ್ದೀವಿ, ಭೂಮಿಕಾ ನಿಂತಿದ್ದಾಳೆ. ಹೋಗೋಣ ಗೈಸ್, ಹೋಗೋಣ. ಇವರೇ ನೋಡಿ ದ್ಯಾಮವ್ವ. ಹೌದು, ಇವರೇ ನೋಡಿ ದ್ಯಾಮವ್ವ. ದೊಡ್ಡ ಸುಂದ್ರಿ ಗಾಯ್ಸ್. ನಮ್ಮ ಇಡೀ ವರ್ಲ್ಡ್ ಅಲ್ಲೇ ಯಾರು ಇಲ್ಲ ಈ ತರ ಸುಂದ್ರಿ. ಸಣ್ಣ ಹುಡುಗ ಇವನು. ಹಾಯ್ ಫ್ರೆಂಡ್ಸ್, ಇದೇ ನಮ್ಮ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ. ಇವ್ರು ಮನು. ನನ್ನ ಬ್ಲಾಗ್ ಅಲ್ಲಿ ಇರ್ತಾನೆ ನಿಮ್ಗೆ ಯಾವಾಗಲೂ ತೋರಿಸ್ತೀನಿ. ಇವರು ಹೊಸದಾಗಿ ಬಂದಿರೋ ಸರ್. ಇವ್ರು ನಮ್ಮ ಚೈತ್ರ ಮ್ಯಾಮು, ಅವರು ರೇಖಾ ಮ್ಯಾಮು. ಹಾಯ್ ಫ್ರೆಂಡ್ಸ್, ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದಿಂದ ಶಿವಮೊಗ್ಗ ಡಿಪಾಕ್ ಹೋಗ್ತಾ ಇದ್ವಿ. ಇಲ್ಲೊಬ್ರು ಕಾಣ್ತಿದ್ದಾಳಲ್ಲ ಇವಳು. ಇದಾಳೆ ಎಷ್ಟು ಕಾಟ ಕೊಡ್ತಾಳೆ ಅಂದ್ರೆ, ನಯನ ಅದನ್ ಕೊಡ್ಸ್ಪ ಇದನ್ ಕೊಡ್ಸ್ಪ ಅಂತ ಸಾಯ್ತಾಳೆ ಫ್ರೆಂಡ್. ಅದೇ ಅವನೊಬ್ಬ, ಅವಳ ಜೊತೆ ಅವನೊಬ್ಬ ಸೇರ್ಕೊಂಡಿದ್ದಾನೆ. ಅಂಡ್ ಇವಳೊಬ್ಳು. ಆದ್ರೆ ಇವಳೆ ಭೂಮಿಕಾನೇ ಜಾಸ್ತಿ ಕಾಟ ಕೊಡೋದು ನಂಗೆ. ಈ ದ್ಯಾಮವ್ವ ತಿಂಡಿ ಪೋತಿ ಬಿಡ್ಲಿಲ್ಲ ಒಬ್ಬಳೆ ತಿಂತಿದೆ ನೋಡ್ರಿ. ಎಷ್ಟು ಕಾಟ ಕೊಡ್ತಾಳೆ ಫ್ರೆಂಡ್ಸ್. ನಾನು ಅವಾಗಲೇ ಹೇಳ್ದಂಗೆ ನಿಮ್ಗೆ ಹತ್ರ ಕರ್ಕೊಂಡ್ ಹೋಗ್ತಾ ಇದೀನಿ ನಾನು ಕೂಡ. ಇಲ್ಲಿ ನವ್ಯ ಅವರಿದ್ದಾರೆ, ಅಲ್ಲಿ ಮುಂದೆ ಮನು ಅಂಡ್ ಭೂಮಿಕಾ ಅವರು ಹೋಗಿದ್ದಾರೆ. ನಾವೀಗ ಹಾಯ್. ಅಯ್ಯೋ ಗುರು, ಡಿಪೋಗೆ ಏನೋ ಇನ್ಫಾರ್ಮೇಶನ್ ಕೇಳೋಣ ಅಂತ ಹೋದ್ರೆ ಎಲ್ಲ ತಲೆ ತಿನ್ಬಿಟ್ರು ಗುರು. ನೋಡ್ರಿ, ತಲೆ ಬಿಸಿಯಾಗಿ ತಣ್ಣಗ್ ಮಾಡ್ಕೊಂತ ಐಸ್ ತಿಂತ ಇದೀವಿ. ಇದು ನಮ್ಮ ದ್ಯಾಮವ್ವ ಕೊಡ್ತಿದ್ದು. ಅಲ್ಲಿದ್ದಾರೆ ದ್ಯಾಮವ್ವ. ಬನ್ನಿ ತೋರಿಸ್ತೀನಿ, ಬನ್ನಿ ಇಲ್ಲೇ ಇದಾರೆ ನೋಡಿ. ಇವರೇ ದ್ಯಾಮವ್ವ, ಇವರೇ ಐಸ್ ಕೊಡ್ತಿದ್ದು. ಇನ್ನೊಂದೆರಡು ತಗೊಂಡಿದ್ದಾರೆ, ಫೋನ್ ಪೇ ಮಾಡ್ತಿದ್ದಾಳೆ, ಆದ್ರೆ ಅದು ಹೋಗ್ತಿಲ್ಲ. ಒಂಥರ ಮೆಂಟಲಿ ಶಾಕ್ ಆಗಿರೋ ಹುಡುಗಿ ಇದು. ಅಲ್ಲಿ ಇದು ಕಂಡಕ್ಟರ್ ಹೊಡ್ಬಿಡ್ತಿದ್ಲು ಡಿಪೋದಲ್ಲಿ. ನಾವು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀವಿ ಈಗ. ಹಾಯ್ ಎಲ್ಲರಿಗೂ. ಮೊನ್ನೆ ಜನವರಿ 3ಗೆ ನಮ್ಮ ನಯನ ಬರ್ಡೇ ಆಯಿತು. ಅವಾಗ ಫೀಲ್ಡ್ ವರ್ಕ್ ಇರಲಿಲ್ಲ, ನಾವು ಕ್ಲಾಸಲ್ಲಿ ಇದ್ವಿ. ಅದಕ್ಕೋಸ್ಕರ ಇವತ್ತು ಫೀಲ್ಡ್ ವರ್ಕ್ಗೆ ಬಂದಿದ್ದೀವಿ. ನಯನ ಬರ್ಡೇ ಸ್ವೀಟ್ನ ಇವತ್ತು ನಮ್ಮ ಹಿರಿಯ ನಾಗರಿಕ ಸಹಾಯವಾಣಿ ಕೇಂದ್ರದಲ್ಲಿ ನಮ್ಮ ರವೀಂದ್ರ ಸರ್ ಆಗಿರ್ಬೋದು, ಗಣೇಶ್ ಸರ್, ಆಮೇಲೆ ಚೈತ್ರ ಮೇಡಮ್ ಅವರಿಗೆಲ್ಲ ಕೊಡಬೇಕು. ಅದಕ್ಕೆ ತಗೊಂಡೋಗ್ತಾ ಇದ್ದೀವಿ. ನೆಕ್ಸ್ಟ್ ಅವ್ರಿಗೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಆ ಸಂಸ್ಥೆಗೆ. ಇನ್ನು ಐಡಿಯಾ ಬಂದಿಲ್ಲ, ತಲೆ ಓಡಿಸ್ತಾ ಇದ್ದೀವಿ. ಐಡಿಯಾ ಬಂದಮೇಲೆ ಆ ಕೊಡುಗೆ ಏನು ಕೊಡಬೇಕು ಅಂತ ಗೊತ್ತಾದ್ಮೇಲೆ ನಿಮಗೆ ಹೇಳ್ತೀವಿ. ಬಾಯ್. ಅದು ಬಿರಿಯಾನಿ ಕೊಡ್ಸೋ ಅಂತ ಹೇಳ್ತಿದ್ರು. ಬಿರಿಯಾನಿ ಬೇಕಂತೆ. ನಾನೇ ಗುರುವಾರ ತಿನ್ನಂಗಿಲ್ಲ, ನಮಗೆ ಹೊಟ್ಟೆ ಹೊಡಿತೈತೆ. ಎಂತಾದ್ರು ಹೇಳಿದ್ರೆ ನನ್ ಮೇಲೆ ಆಣೆ ಮಾಡ್ತಾಳೆ. ನಿನ್ ಮೇಲೆ ಆಣೆಗೂ ಏನ್ ಮಾಡಿಲ್ಲ, ನಿನ್ ಮೇಲೆ ಆಣೆಗೂ ನಾನೇನು ತಿನ್ನಲ್ಲ, ಹಂಗೆ ಹೆಂಗೆ ಅಂತ ನನ್ ಮೇಲೆ ಆಣೆ ಹಾಕಿ ಅರ್ಧ ದಿನ ತೆಗೆದ್ಬಿಟ್ಟೆ ನಂದು ಇವತ್ತು. ಇರ್ಬೋದು. ಇಲ್ಲಿ ನಮ್ದು ಫೀಲ್ಡ್ ವರ್ಕ್ ಇವತ್ತು ಮುಗ್ದಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ